ಕಾಯಿನ್ ಸ್ವಿಚ್ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು? ನೀವು ಕ್ರಿಪ್ಟೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಥವಾ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಕಾಯಿನ್ ಸ್ವಿಚ್ ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನಿಮಗೆ ಇವಾಗ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ನೀವು US ಸ್ಟಾಕ್ಸಲ್ಲೂ ಕೂಡ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ಕೋಬೋದು. ಕಮಾಡಿಟೀಸಲ್ಲೂ ಕೂಡ ಗೋಲ್ಡ್, ಸಿಲ್ವರು, ಕ್ರೂಡ್ ಆಯಿಲು ಇಲ್ಲೂ ಕೂಡ ನೀವು ಫ್ಯೂಚರ್ಸಲ್ಲಿ ಟ್ರೇಡಿಂಗನ್ನು ತಗೋಬೋದು. ಈ ರೀತಿ ಆಪರ್ಚುನಿಟಿ ಕಾಯಿನ್ ಸ್ವಿಚ್ ಅಪ್ಲಿಕೇಶನಲ್ಲಿ ಅವೈಲೇಬಲ್ ಇದೆ. ಕಾಯಿನ್ ಸ್ವಿಚಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ನೀವು ಅದನ್ನು ಅಪ್ಡೇಟ್ ಮಾಡಿಲ್ಲ ಅಂದರೆ ಇವಾಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಯಾವ ರೀತಿ ಯೂಸ್ ಮಾಡೋದು, ಬೈ ಮಾಡೋದಾಗೆ, ಸೆಲ್ ಮಾಡೋದಾಗೆ, ಹಾಗೆ ನೀವು SIPನೂ ಕೂಡ ಮಾಡ್ಬೋದು. SIP ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಕರೆನ್ಸಿ ಪ್ರೈಸ್ ಮೇಲಿದ್ದಾಗಲೂ ಬೈ ಆಗುತ್ತೆ, ಕೆಳಗಡೆ ಇದ್ದಾಗಲೂ ಬೈ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ವೊಲಟಿಲಿಟಿ ಹೆವಿ ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೋ ಒಂದು ಪೀಕಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿರ್ತೀರಾ. ಬಟ್ SIP ಮಾಡೋದ್ರಿಂದ ಪೀಕಲ್ಲಿ ಇದ್ದಾಗಲೂ ಇನ್ವೆಸ್ಟ್ ಆಗುತ್ತೆ, ಲೋ ಅಲ್ಲಿ ಇದ್ದಾಗಲೂ ಕೂಡ ಇನ್ವೆಸ್ಟ್ ಆಗುತ್ತೆ. SIP ಒಂದು ಬೆಸ್ಟ್ ಆಪ್ಷನ್ ಇದೆ. ಬನ್ನಿ ಸಿಂಪಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ ಯಾವ ರೀತಿ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಹೊಸ ಅಪ್ಡೇಟ್ ಏನೇನು ಬಂದಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸೊ ನೀವಿನ್ನ ಕಾಯಿನ್ ಸ್ವಿಚ್ಗೆ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಚೆಕ್ ಮಾಡಿ ರಿಜಿಸ್ಟರ್ ಆಗ್ತಾ ಹೋಗ್ಬೋದು. ರಿಜಿಸ್ಟ್ರೇಷನ್ ಪ್ರೊಸೆಸ್ಸಲ್ಲಿ ಏನೇ ಪ್ರಾಬ್ಲಮ್ ಅಂದರೂ ಕೂಡ ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ನಾವು ಅದನ್ನು ಖುದ್ದಾಗಿ ಸಾಲ್ವ್ ಮಾಡ್ಕೊಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ಗೆ DM ಮಾಡಿ ಸಾಕು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ಕಾಯಿನ್ ಸ್ವಿಚ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಆದಾಗ ಈ ರೀತಿಯಾದ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ, ಗಮನಿಸ್ತಾ ಇರ್ಬೋದು. ಇವಾಗ ಇದು ಸ್ಪಾಟ್ ಪೋರ್ಟ್ಫೋಲಿಯೋ ಅಂತ ಇದೆ. ಇವಾಗ ಇದು ಸ್ಪಾಟಲ್ಲಿ ಇದೆ. ಸ್ಪಾಟಲ್ಲಿ ನೀವು ಯಾವ ರೀತಿ ಟ್ರೇಡನ್ನು ತಗೋಬೋದು ಅಂತಂದರೆ ಇವಾಗ ನೀವು ಬೈ ಮಾಡಿ ಯಾವಾಗ ಪ್ರಾಫಿಟ್ ಆಗುತ್ತೋ ಆವಾಗ ಸೆಲ್ ಮಾಡ್ಬೋದು. ಜಸ್ಟ್ ನೀವು ಸ್ಟಾಕ್ಸನ್ನು ಯಾವ ರೀತಿ ಬೈ ಮಾಡಿ ಇಟ್ಕೊಳ್ತೀರಾ ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಗಳನ್ನು ಕೂಡ ಬೈ ಮಾಡಿ ಇಟ್ಕೋಬೋದು. ಎಕ್ಸಾಂಪಲ್ನ ನಿಮಗೆ ತಿಳಿಸೋದಾದ್ರೆ ಗಮನಿಸ್ತಾ ಇರ್ಬೋದು. ಒಂದು ಎಕ್ಸಾಂಪಲ್ನ ತಗೊಳ್ತೀನಿ. ಇವಾಗ ನಾನು ಎಥಿರಿಯಮನ್ನು ಎಕ್ಸಾಂಪಲ್ ತಗೊಳ್ತೀನಿ. ಬೇಡ ನಿಮಗೆ ಈಸಿ ಆಗುತ್ತೆ ಅಂತಂದರೆ ಬಿಟ್ಕಾಯಿನನ್ನು ಇವಾಗ ಎಕ್ಸಾಂಪಲ್ ತಗೊಳ್ತೀನಿ, ಗಮನಿಸ್ತಾ ಇರ್ಬೋದು. ಇವಾಗ ಬಿಟ್ಕಾಯಿನ್ ಪ್ರೈಸು ನೆಕ್ಸ್ಟ್ ಎಲ್ಲಿಗೋ ಹೋಗುತ್ತೆ ಅಂತ ಅನ್ಸುತ್ತೆ, 1 ಕೋಟಿಗೆ ಹೋಗುತ್ತೆ ಅನ್ಸುತ್ತೆ. ನೀವು ಬೈ ಮಾಡಬೇಕು ಅನ್ಸಿದ್ರೆ ಇಲ್ಲಿ ಬೈಯನ್ನು ಮಾಡ್ಬೋದು. ಇಲ್ಲಿ 3 ಆಪ್ಷನ್ಸ್ ಅವೈಲೇಬಲ್ ಇದೆ, ಗಮನಿಸ್ತಾ ಇರ್ಬೋದು. ಇನ್ಸ್ಟೆಂಟು ಆಗಿ, ಲಿಮಿಟ್ ಆಗಿ, SIP ಅಂತ ಇದೆ. ನಾನು ಸಜೆಸ್ಟ್ ಮಾಡೋಂಥದ್ದು ನೀವು SIPನ ಮಾಡ್ಬೋದು ಆರಾಮಾಗಿ. ಇಲ್ಲಿ ಇನ್ಸ್ಟೆಂಟ್ ಅಂತಂದರೆ ನೀವು ಎಷ್ಟು ಅಮೌಂಟು, ಮಿನಿಮಮ್ ಅಮೌಂಟು ಬಿಟ್ಕಾಯಿನನ್ನು ನೀವು 50 ರೂಪಾಯಿಗೆ ಬೇಕಾದರೂ ಬೈ ಮಾಡ್ತಾ ಹೋಗ್ಬೋದು. ಜಸ್ಟ್ ನೀವು 50 ರೂಪಾಯಿಗೋ ಅಥವಾ 1000 ರೂಪಾಯಿಗೋ 100 ರೂಪಾಯಿಗೋ ಬೈ ಮಾಡ್ಬೋದು. 100 ರೂಪಾಯಿ ಎಂಟರ್ ಮಾಡಿದ್ರೆ ನೀವು 104 ರೂಪಾಯಿನ ಪೇ ಮಾಡಬೇಕು. ಹೆಂಗೆ ಅಂತಂದರೆ ಗಮನಿಸ್ತಾ ಇರ್ಬೋದು. ಇಲ್ಲಿ ಟ್ಯಾಕ್ಸಸ್ ಎಲ್ಲ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಫೀಸ್ ಇರುತ್ತೆ, ಹಾಗೆ GST ಇರುತ್ತೆ. ಎಲ್ಲ ಒಂದು ಸೇರಿಸಿ ನಿಮಗೆ 104 ರೂಪಾಯಿ ಆಗುತ್ತೆ. ಜಸ್ಟ್ ನೀವು 1000 ರೂಪಾಯಿಗೆ ಬೇಕಾದರೂ ಎಂಟರ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಇವಾಗ ನಂತರ 1000 ರೂಪಾಯಿ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಆ ರೀತಿ ತೋರಿಸ್ತಾ ಇದೆ. ಜಸ್ಟ್ 500 ರೂಪಾಯಿನ ಎಂಟರ್ ಮಾಡ್ತೀನಿ. ನೀವು 500 ರೂಪಾಯಿಗೆ 504 ರೂಪಾಯಿನ ಪೇ ಮಾಡಬೇಕಾಗುತ್ತೆ. 500 ರೂಪಾಯಿ ಬೇಕಾದರೆ ನೀವು ಬಿಟ್ಕಾಯಿನನ್ನು ತಗೋಬೋದು. ಬಟ್ ನಾನು ಚೂಸ್ ಮಾಡೋದೇನಂತಂದರೆ ನೀವು SIPನ ಮಾಡ್ತಾ ಹೋಗ್ಬೋದು ಆರಾಮಾಗಿ. ಇಲ್ಲಿ SIP ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ತಾ ಇರ್ಬೋದು. ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಯಾವ ಒಂದು ಡೇಟ್ ಬೇಕು, ಮಂತಲ್ಲಿ ಯಾವ ದಿನ ನಿಮಗೆ ಕಟ್ಟೋಕ್ಕೆ ಈಸಿ ಆಗುತ್ತೆ, ಯಾವ ದಿನ ನಿಮ್ಮ ಹತ್ರ ದುಡ್ಡಿರುತ್ತೆ, ಯಾವ ದಿನ ಕಟ್ಟಾಗಬೇಕು ಅದನ್ನು ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ರ್ಯಾಂಡಮ್ ಆಗಿ ನಾನು ಒಂದು 5ನೇ ತಾರೀಕಂತ ಸೆಲೆಕ್ಟ್ ಮಾಡ್ತೀನಿ. 5th ಎವ್ರಿ ಮಂತ್ 5th ನನ್ನ ಒಂದು ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ನೀವು ಎಷ್ಟು ಅಮೌಂಟ್ ಎಂಟರ್ ಮಾಡ್ತಾರೆ, ಜಸ್ಟ್ ನಾನು ಒಂದು 500 ರೂಪೀಸನ್ನು ಎಂಟರ್ ಮಾಡ್ತೀನಿ. ಜಸ್ಟ್ 500 ರೂಪೀಸನ್ನು ಎಂಟರ್ ಮಾಡಿ ಇಲ್ಲಿ ಬೈ BTC ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು. ನಿಮ್ಮ ಒಂದು ಬಿಟ್ಕಾಯಿನ್ ಇವಾಗ ಬೈ ಆಗುತ್ತೆ. ಎವ್ರಿ ಮಂತ್ 5ನೇ ತಾರೀಕು ಆಟೋಮೆಟಿಕಲಿ ನಿಮ್ಮ ವಾಲೆಟಲ್ಲಿ ದುಡ್ಡಿದ್ರೆ ಅದು ಕಟ್ ಆಗ್ತಾನೆ ಇರುತ್ತೆ. ಬಟ್ ನೀವು ವಾಲೆಟ್ ಕೈಲಿ ದುಡ್ಡನ್ನು ಆ್ಯಡ್ ಮಾಡ್ತಾ ಇರಬೇಕಾಗುತ್ತೆ. ತುಂಬ ಸಿಂಪಲು. SIP ಮಾಡೋದು ಬೆಸ್ಟ್ ಆಪ್ಷನ್ ಇದೆ ನಿಮಗೆ. ಯಾಕೆಂತಂದರೆ ನಾರ್ಮಲ್ ಆಗಿ ಈ ಬಿಟ್ಕಾಯಿನ್, ಎಥಿರಿಯಮು ಇವೆಲ್ಲದರ ಜಾಕ್ಪಾಟ್ ರೀತಿ ಯಾವಾಗ ಮೇಲೆ ಇರುತ್ತೆ ಕೆಳಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ SIP ಮಾಡಿದ್ರೆ ಆಪರ್ಚುನಿಟಿ ಇರುತ್ತೆ. ಕೆಳಗಿದ್ದಾಗಲೂ ಬೈ ಆಗುತ್ತೆ, ಮೇಲೆಗಿದ್ದಾಗಲೂ ಬೈ ಆಗುತ್ತೆ, ಅವರೇಜ್ ಆಗ್ತಾ ಇರುತ್ತೆ. ಒಂದಲ್ಲ ಒಂದಿನ ಜಾಕ್ಪಾಟ್ ಹೊಡುತ್ತೆ. ಈ ಒಂದು ಬಿಟ್ಕಾಯಿನ್ ಪ್ರೈಸ್ 1 ಕೋಟಿ 2 ಕೋಟಿಗೆಲ್ಲ ಹೋಯ್ತು ಅಂತಾರೆ, ನಿಮ್ಮ ಒಂದು ದುಡ್ಡು ಕೂಡ ಡಬಲ್ ಮೇಲೆ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ. ಆ ರೀತಿ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ನೀವು ಈ ರೀತಿ SIP ಮಾಡ್ಬೋದು ಅಥವಾ ನೀವು ಒಂದು ಚಿಕ್ಕ ಚಿಕ್ಕ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಇದು ಈ ಸ್ಪಾಟ್ ಪೋರ್ಟ್ಫೋಲಿಯೋಲಿ ಇದೆ. ಬಟ್ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಷನನ್ನು ಕೊಡ್ತಾ ಇಲ್ಲ ನಾನು. ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದಷ್ಟೇ. ಇನ್ನು ಮೇನ್ ವಿಷಯಕ್ಕೆ ಬಂದರೆ ನೀವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತೀರಿ ಅಂತಂದರೆ ಪ್ರೋ ಬೆಸ್ಟ್ ಇದೆ. ಇಲ್ಲಿ ಜಸ್ಟ್ ಫ್ಯೂಚರ್ಸ್ ಆಪ್ಷನ್ಸ್ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಇಲ್ಲಿ ಪ್ರೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ 3 ರೀತಿಯ ಆಪ್ಷನ್ ಇದೆ. ಇಲ್ಲಿ ಸ್ಪಾಟ್ ಅಂತ ಇದೆ. ನಾನು ಮೊದಲೇ ಇವಾಗ ತಿಳಿಸ್ಕೊಟ್ಟನಲ್ಲಿ SIP ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಸ್ಪಾಟನ್ನು ಮಾಡ್ಬೋದು ಕರೆನ್ಸಿಗಳಲ್ಲಿ, ಕ್ರಿಪ್ಟೋ ಕರೆನ್ಸಿಗಳಲ್ಲಿ. ಅಥವಾ ಇಲ್ಲಿ ಫ್ಯೂಚರ್ಸ್ ಅಂತ ಇದೆ, ಗಮನಿಸ್ತಾ ಇರ್ಬೋದು. ನಾನು ಇವಾಗಲೂ ಫ್ಯೂಚರ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಆಪ್ಷನ್ಸ್ ಗೊತ್ತಿದ್ರೆ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ನಾನು ಅಷ್ಟೊಂದಾಗಿ ಆಪ್ಷನ್ಸನ್ನು ಯೂಸ್ ಮಾಡೋದಿಲ್ಲ. ಜಸ್ಟ್ ಇವಾಗ ಸ್ಪಾಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ಯೂಚರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಗಮನಿಸ್ತಾ ಇರ್ಬೋದು ಈ ರೀತಿ ಇಂಟರ್ಫೇಸಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಎಲ್ಲೆಲ್ಲಿ ಫ್ಯೂಚರ್ಸ್ ಟ್ರೇಡನ್ನು ತಗೋಬೋದು ಅಂತಂದರೆ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಫ್ಯೂಚರ್ಸ್ ಟ್ರೇಡನ್ನು ತಗೋಬೋದು. US ಸ್ಟಾಕ್ಸಲ್ಲಿ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ಹಾಗೆ ಕಮೋಡಿಟೀಸಲ್ಲಿ ಗೋಲ್ಡು, ಸಿಲ್ವರು, ಕ್ರೂಡ್ ಆಯಿಲು ಇಲ್ಲಿ ಕೂಡ ನೀವು ಫ್ಯೂಚರ್ಸಲ್ಲಿ ಟ್ರೇಡನ್ನು ಮಾಡ್ತಾ ಹೋಗ್ಬೋದು. ನೀವು ಗೋಲ್ಡಲ್ಲಿ ಟ್ರೇಡ್ಸನ್ನು ತಗೊಳ್ತಾ ಇದ್ದೀರಾ ಫ್ಯೂಚರ್ಸಲ್ಲಿ ಅಂತಂದರೆ ಇದು ಬೆಸ್ಟ್ ಇದೆ. ಕ್ರೂಡ್ ಆಯಿಲಲ್ಲಿ, ಸಿಲ್ವರಲ್ಲಿ ನೀವು ಟ್ರೇಡ್ ತಗೊಂಡು ಅರ್ನ್ ಮಾಡ್ತಾ ಹೋಗ್ಬೋದು.
ಜಸ್ಟ್ ಇವಾಗ ನಾನು ಕ್ರಿಪ್ಟೋ ಕರೆನ್ಸಿ ಎಕ್ಸಾಂಪಲ್ನ ಕೊಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಎಕ್ಸ್‌ಪ್ಲೈನ್ ಮಾಡ್ತೀನಿ, ಗಮನಿಸ್ತಾ ಇರ್ಬೋದು. ಜಸ್ಟ್ ಇಲ್ಲಿ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಿ. ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೋಸ್ಟ್ ಟ್ರೇಡೆಡ್ ಗಮನಿಸ್ತಾ ಇರ್ಬೋದು. ಬಿಟ್‌ಕಾಯಿನ್, ಎಥೇರಿಯಮ್, ಸೊಲಾನಾ ಇದ್ದೇ ಇರುತ್ತೆ. ನಿಮಗೆ 24 ಅವರ್ಸ್ ಚೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪ್ ಗೇನರ್ಸ್ ಆಗಿರ್ಬೋದು, ಟಾಪ್ ಲಾಸರ್ಸ್ ಆಗಿರ್ಬೋದು, ಎಲ್ಲ ಒಂದು ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ನೀವು ನಾರ್ಮಲ್ ಆಗಿ ಇಲ್ಲಿ ನೋಡ್ಕೊಂಡು ಎಲ್ಲಿ ನೀವು ಟ್ರೇಡ್ ಮಾಡಬೇಕು ಅನ್ಸುತ್ತೋ ಅಲ್ಲಿ ನೀವು ಟ್ರೇಡನ್ನು ಮಾಡ್ತಾ ಹೋಗ್ಬೋದು. ಜಸ್ಟ್ ನಾನೇನು ಮಾಡ್ತೀನಿ ಇವಾಗ ಮೋಸ್ಟ್ ಟ್ರೇಡೆಡ್ ಗಮನಿಸ್ತಾ ಇರ್ಬೋದು. ಮೋಸ್ಟ್ ಟ್ರೇಡೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಥೇರಿಯಮ್ ಇರುತ್ತೆ, ಬಿಟ್‌ಕಾಯಿನ್ ಇರುತ್ತೆ. ಜಸ್ಟ್ ಎಥೇರಿಯಮನ್ನು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಎಥೇರಿಯಮ್ ಮೇಲೆ ಇವಾಗ ಕ್ಲಿಕ್ ಮಾಡಿದ್ದೀನಿ, ಗಮನಿಸ್ತಾ ಇರ್ಬೋದು. ಇಲ್ಲಿ ನಾರ್ಮಲ್ ಆಗಿ ಬೈ ಸೆಲ್ ಸಿಗ್ನಲ್ ಹಾಗೆ ಮೂವಿಂಗ್ ಅವರೇಜ್ ಕ್ರಾಸ್ ಅನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಒಂದು ಚಾರ್ಟ್ ಏನಿರುತ್ತೆ ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು. ಈ ಒಂದು ಗ್ರಾಫಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ನಿಮಗೆ 15 ಮಿನಿಟ್ಸ್ ಚಾರ್ಟ್ ಬೇಕಾ, 30 ಮಿನಿಟ್ ಬೇಕಾ, 1 ಅವರ್ ಬೇಕಾ, 2 ಅವರ್ ಬೇಕಾ, ಎಲ್ಲವನ್ನು ಚೇಂಜ್ ಮಾಡ್ಕೋಬಹುದು. ಡೇಟ್ ರೇಂಜ್ 1 ಡೇ, 5 ಡೇ ಮ್ಯಾಕ್ಸಿಮಮ್ ಎಲ್ಲವನ್ನು ಕೂಡ ಚೇಂಜ್ ಮಾಡ್ಬೋದು. ಇಂಡಿಕೇಟರ್ಗಳನ್ನು ಅಷ್ಟೇ ನಾನು ಮೂವಿಂಗ್ ಅವರೇಜ್ ಕ್ರಾಸ್ ಹಾಗೆ ಬೈ ಸೆಲ್ ಸಿಗ್ನಲ್ ಅನ್ನು ಹಾಕೊಂಡಿದ್ದೀನಿ. ನಿಮಗೆ ಯಾವ ಇಂಡಿಕೇಟರ್ ಕನ್ವೀನಿಯೆಂಟ್ ಆಗಿರುತ್ತೆ ಆ ಒಂದು ಇಂಡಿಕೇಟರ್ಸನ್ನು, ಆ ಒಂದು ಸಿಗ್ನಲ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಸೆಟ್ಟಿಂಗ್ಸಲ್ಲಿ ನೀವು ಏನು ಬೇಕಾದರೂ ಚೇಂಜಸನ್ನು ಮಾಡ್ಕೋಬೋದು. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನು ಬೇಕೋ ಆ ರೀತಿ ಮಾಡಿಫೈಯನ್ನು ಮಾಡ್ಕೋಬೋದು. ಹಾಗೆ ಕಾಯಿನ್ ಸ್ವಿಚ್ಚನ್ನು ಹಳಬ್ರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಈ ರೀತಿಯಾದ ಹೊಸ ಇಂಟರ್ಫೇಸ್ ತುಂಬ ಸಖತ್ತಾಗಿದೆ. ಹಾಗೆ ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಲಿಂಕು ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಚೆಕ್ ಮಾಡಿ ರಿಜಿಸ್ಟರ್ ಆಗಿ. ನಮ್ಮ ಕಡೆಯಿಂದ ರಿಜಿಸ್ಟರ್ ಆದರೆ ರಿಜಿಸ್ಟ್ರೇಷನಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಖುದ್ದಾಗಿ ನಾವು ಸಾಲ್ವ್ ಮಾಡ್ಕೊಳ್ತೀವಿ. ನಮ್ಮೊಂದು ಇನ್ಸ್ಟಾಗ್ರಾಮ್ಗೆ DM ಮಾಡಿ ಅಷ್ಟೇ. ಓಕೆ, ಗಮನಿಸ್ತಾ ಇರ್ಬೋದು. ಈ ರೀತಿ ಸಿಗ್ನಲ್ಸ್ ಎಲ್ಲ ಹಾಕೊಂಡು ನಾನು ಟ್ರೇಡನ್ನು ಮಾಡ್ತಾ ಇದ್ದೀನಿ. ನೀವು ಬೈ ಮಾಡಬೇಕು ಅಂದರೆ ತುಂಬ ಸಿಂಪಲು, ಸೆಲ್ ಮಾಡಬೇಕು ಅಂದರೂ ತುಂಬ ಸಿಂಪಲು. ಜಸ್ಟ್ ಬೈ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬಟ್ ಯಾವುದೇ ರೀತಿಯಾದ ಒಂದು ಬೈ ಸೆಲ್ ರೆಕಮೆಂಡೇಷನನ್ನು ಕೊಡ್ತಾ ಇಲ್ಲ. ಜಸ್ಟ್ ಇದು ಎಜುಕೇಷನಲ್ ಪರ್ಪಸ್ ಆಗಿ ಮಾತ್ರ ಯೂಸ್ ಮಾಡಿ. ನಾನು ಯಾವುದೇ ಒಂದು ಕರೆನ್ಸಿಗಳನ್ನ ಇಲ್ಲಿ ಬೈಯೂ ಮಾಡ್ತಿಲ್ಲ, ಸೆಲ್ಲು ಮಾಡ್ತಿಲ್ಲ. ಜಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬೈ ಲಾಂಗ್, ಸೆಲ್ ಶಾರ್ಟ್ ಅಂತ ಇದೆ. ನಾನು ನಿಮಗೆ ಮೊದಲನೇದಾಗಿ ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಲಿವರೇಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ಸನ್ನು ತಗೊಳ್ತಿದ್ದಾರೆ ಅಂತಂದರೆ ಲಿವರೇಜ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಲಿವರೇಜ್ ಜಾಸ್ತಿ ತಗೊಂಡ್ರು ಕಷ್ಟ, ಅಥವಾ ತುಂಬ ಕಮ್ಮಿ ತಗೊಂಡ್ರು ಕೂಡ ನಾರ್ಮಲ್ ಆಗಿ ವಾಲಟೈಲ್ ಆಗ್ತಾ ಇರುತ್ತೆ. ತುಂಬ ಕಮ್ಮಿ ತಗೊಂಡ್ರೆ ಒಳ್ಳೆಯದು, ಬಟ್ ಜಾಸ್ತಿ ತಗೊಂಡ್ರೆ ಒಳ್ಳೆಯದಲ್ಲ ಲಿವರೇಜನ್ನು. ಲಿವರೇಜ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಇವಾಗ ನಾರ್ಮಲ್ ಆಗಿ 5x ಅಲ್ಲಿದೆ. 5x ಅಂತಂದರೆ ನನ್ನ ಹತ್ರ 100 ರೂಪಾಯಿ ಇದ್ದರೆ ಕ್ಯಾಶ್, ಇವಾಗ ನಾನು 500 ರೂಪಾಯಿಗೆ ಟ್ರೇಡನ್ನು ತಗೋಬೋದು. 500 ರೂಪಾಯಿ ವ್ಯಾಲ್ಯೂಗೆ ಟ್ರೇಡನ್ನು ತಗೋಬೋದು. ಬಟ್ ನನ್ನ ಮಾರ್ಜಿನ್ ಯೂಸ್ ಆಗೋದು 100 ರೂಪಾಯಿ ಮಾತ್ರ. ಇಷ್ಟೇ ಸಿಂಪಲು 5x ಅಂತಂದರೆ. ಹಾಗೆ 10x ಅಂತಂದರೆ ಗಮನಿಸ್ತಾ ಇರ್ಬೋದು. ಇಲ್ಲಿ ಜಾಸ್ತಿ ಮಾಡ್ತೀನಿ ಸ್ವಲ್ಪ. ಇವಾಗ 10x ಅಂತಂದರೆ ನನ್ನ ಹತ್ರ 100 ರೂಪಾಯಿ ಇದ್ದರೆ 1,000 ರೂಪಾಯಿಗೆ ನಾನು ಟ್ರೇಡನ್ನು ಮಾಡ್ತಾ ಹೋಗ್ಬೋದು. ಬಟ್ ಬಿಗಿನರ್ಸ್ಗೆ ನಾನು ಸಜೆಷನ್ ಕೊಡೋದೇನಂತಂದರೆ ಅವರೇಜ್ ಆಗಿ ಅದು 5x ಅಲ್ಲೇ ಇರಲಿ, ನೀವು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಅಥವಾ ಕಡಿಮೆ ಇನ್ನು 2x 3xಗೆಲ್ಲ ಹಾಕೊಂಡು ನೀವು ಟ್ರೇಡನ್ನು ತಗೋಬೋದು. ಅದು ತುಂಬ ಒಳ್ಳೆಯದು ಬಿಗಿನರ್ಸ್ಗೆ. ಯಾಕಂದರೆ ಕ್ರಿಪ್ಟೋ ಕರೆನ್ಸಿ ತುಂಬ ವಾಲಟೈಲ್ ಆಗ್ತಾ ಇರುತ್ತೆ. ಒಂದೇ ಒಂದು ಕ್ಯಾಂಡಲಲ್ಲಿ ನಿಮ್ಮ ಒಂದು ಅಮೌಂಟ್ ಝೀರೋ ಆಗೋ ಚಾನ್ಸ್ ಇರುತ್ತೆ. ಅಥವಾ ಒಂದೇ ಒಂದು ಕ್ಯಾಂಡಲಲ್ಲಿ ನಿಮ್ಮೊಂದು ಟಾರ್ಗೆಟ್ ಪ್ರಾಫಿಟ್ ಟ್ರಿಗರ್ ಆಗ್ಬೋದು, ಅಥವಾ ನಿಮ್ಮ ಒಂದು ಸ್ಟಾಪ್ ಲಾಸ್ ಟ್ರಿಗರ್ ಆಗ್ಬೋದು, ನಿಮ್ಮೊಂದು ದುಡ್ಡು ಡಬಲ್ ಕೂಡ ಆಗ್ಬೋದು. ಆ ರೀತಿ ಚಾನ್ಸ್ ಇರುತ್ತೆ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಗಮನಿಸ್ತಾ ಇರ್ಬೋದು. ಇಲ್ಲಿ ನೀವು 3,930 ರೂಪಾಯಿಗೆ ನೀವು ಟ್ರೇಡ್ಸನ್ನು ತಗೊಳ್ಳೇಬೇಕು. ಜಸ್ಟ್ ನಾನು ಇವಾಗ ಒಂದು 4,000 ಅಂತ ಎಂಟ್ರಿ ಮಾಡಿ ನನ್ನ ಹತ್ರ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಅಂತ ತೋರಿಸುತ್ತೆ. ಜಸ್ಟ್ ಇವಾಗ ನಾನೊಂದು 2,000 ಅಂತ ಎಂಟ್ರಿ ಮಾಡ್ತೀನಿ, ಗಮನಿಸ್ತಾ ಇರ್ಬೋದು. ಬಟ್ 2,000 ರೂಪಾಯಿ ಗಮನಿಸ್ತಾ ಇರ್ಬೋದು. ನನ್ನ ಒಂದು ಮಾರ್ಜಿನ್ ಎಷ್ಟು ಯೂಸ್ ಆಗುತ್ತೆ ಅಂತಂದರೆ ನನ್ನ ಹತ್ರ ಕ್ಯಾಶ್ ಇವಾಗ 426 ರೂಪಾಯಿ ಮಾರ್ಜಿನ್ ಮಾತ್ರ ಯೂಸ್ ಆಗುವಂಥದ್ದು. ಅಂದರೆ 5x ಲಿವರೇಜಲ್ಲಿದೆ. ಅದಕ್ಕೋಸ್ಕರ ಲಿವರೇಜನ್ನು ಕಡಿಮೆ ತಗೊಳ್ಳಿ. ನೀವು ಬೈ ಮಾಡಬೇಕು ಅಂತಂದರೆ ಇಲ್ಲಿ ಎಂಟ್ರಿ ಮಾಡ್ಬೋದು. ಇಲ್ಲಿ 50% ಅಂತ ಇರುತ್ತೆ, 100% ಅಂತ ಇರುತ್ತೆ. ಇಲ್ಲಿ ನೀವು ಹಾಕೊಂಡು ಟ್ರೇಡನ್ನು ಮಾಡ್ತಾ ಹೋಗ್ಬೋದು. ಜಸ್ಟ್ ಸೆಲ್ ಮಾಡಬೇಕು ಅಂದರೂ ಅಷ್ಟೇ. ಇಲ್ಲಿ ನೀವು ಮಾರ್ಕೆಟ್ ಪ್ರೈಸ್ ಕೆಳಗಡೆ ಬರುತ್ತೆ. ಸೆಲ್ ಮಾಡಬೇಕು ಅಂತಂದರೆ ಸೆಲ್ ಶಾರ್ಟನ್ನು ಮಾಡ್ಬೋದು. ಇಲ್ಲಿ ಕೂಡ ಎಂಟರ್ ಮಾಡಿ ನೀವು ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಶಾರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಟ್ರೇಡ್ಸನ್ನು ತಗೋಬೋದು ಕ್ರಿಪ್ಟೋ ಕರೆನ್ಸಿಯಲ್ಲಿ. ಇಲ್ಲಿ ಬೈ ಸೆಲ್ ಸಿಗ್ನಲ್ ಆರಾಮಾಗಿ ಕೊಡುತ್ತೆ. 100% ಆಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಂತ ಹೇಳೋದಿಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ನೀವು ವೆಯ್ಟ್ ಮಾಡಿ ಟ್ರೇಡ್ಸನ್ನು ತಗೊಳ್ತಾ ಇದ್ದೀರ ಅಂತಂದರೆ ವರ್ಕ್ ಆಗೇ ಆಗುತ್ತೆ. ಸೊ ನಾರ್ಮಲ್ ಆಗಿ ನೀವು ಟ್ರೇಡ್ಸನ್ನು ತಗೊಂಡು ಇಲ್ಲಿ ಅರ್ನ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಪೊಸಿಷನ್ಸ್ ಅಂತ ಇದೆ, ಗಮನಿಸ್ತಾ ಇರ್ಬೋದು. ನೀವೇನಾದರೂ ಬೈ ಮಾಡಿದರೆ ಅಥವಾ ಸೆಲ್ ಮಾಡಿದರೆ ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಇದ್ದರೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೀವು ಸ್ಟಾಪ್ ಲಾಸ್ ಹಾಗೆ ಟಾರ್ಗೆಟ್ ಪ್ರಾಫಿಟ್ ಎಲ್ಲವನ್ನು ಕೂಡ ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ಹಾಗೆ ಸ್ಟಾಪ್ ಲಾಸ್, ಟಾರ್ಗೆಟ್ ಪ್ರಾಫಿಟ್ ಬಗ್ಗೆ ಇಲ್ಲಿ ಸೆಲ್ ಶಾರ್ಟ್ ಹಾಗೆ ಬೈ ಲಾಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾಪ್ ಲಾಸ್, ಟಾರ್ಗೆಟ್ ಪ್ರಾಫಿಟನ್ನು ಇಟ್ಟೇ ಟ್ರೇಡ್ ಮಾಡಿ. ನಿಮಗೆ ಎಷ್ಟು % ಪ್ರಾಫಿಟ್ ಬೇಕು, ಒಂದು 2% ಅಥವಾ 3%. ಕ್ರಿಪ್ಟೋ ಕರೆನ್ಸಿಲಿ ನೀವು ಮಿನಿಮಮ್ ಅಂತಂದರೆ ಒಂದು 5% ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ನಾನು ಪ್ರಾಫಿಟನ್ನು ಯಾವಾಗಲೂ 10% ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಒಂದು ಲಾಸ್ ಒಂದು 8%, 7%ಗೆ ಇಡ್ತಾ ಇರ್ತೀನಿ. ಸೊ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಅಥವಾ 10% ಪ್ರಾಫಿಟು, 10% ಲಾಸ್ಗೆ ನೀವು ಈ ರೀತಿ ಎಂಟೈನ್ ಮಾಡ್ಕೊಂಡು ನೀವು ವ್ಯಾಲ್ಯೂವನ್ನು ಹಾಕೊಂಡು ನೀವು ಟ್ರೇಡರ್ಸನ್ನು ತಗೋಬೋದು. ತುಂಬ ಸಿಂಪಲ್ ಇರುತ್ತೆ. ನೀವು ಸ್ಟಾಪ್ ಲಾಸ್ ಇಟ್ಟೇ ಟ್ರೇಡ್ ಮಾಡಿ. ಸ್ಟಾಪ್ ಲಾಸು, ಟಾರ್ಗೆಟ್ ಪ್ರಾಫಿಟ್ ಇಡದೆ ಯಾವುದೇ ಕಾರಣಕ್ಕೂ ಟ್ರೇಡನ್ನು ತಗೋಬೇಡಿ. ಸೊ ಹೊಸ ಅಪ್ಡೇಟ್ ಬಂದಿದೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದೆ. ತುಂಬ ಚೆನ್ನಾಗಿದೆ ಇಂಟರ್ಫೇಸ್. ಇವಾಗ ಗ್ರಾಫ್ ಎಲ್ಲ ತುಂಬ ನೀಟಾಗಿ ನಿಮಗೆ ಚಾರ್ಟ್ ಅನಾಲಿಸಿಸನ್ನು ಆರಾಮಾಗಿ ಮಾಡ್ತಾ ಹೋಗ್ಬೋದು. ನೀವು ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ, ಎಲ್ಲ ಒಂದು ಸಿಗ್ನಲ್ಸ್ ಕೂಡ ಆರಾಮಾಗಿ ಕೊಡ್ತಾ ಇದ್ದಾರೆ. ಆರಾಮಾಗಿ ನೀವು ಬಿಗಿನರ್ಸ್ ಆಗಿದ್ರೆ ಇಲ್ಲಿ ಕಲಿತಾ ಹೋಗ್ಬೋದು. ಬಟ್ ಹುಷಾರಾಗಿ ಟ್ರೇಡ್ ಮಾಡಿ. ನಾನು ಯಾವುದೇ ರೀತಿಯಾದ ಒಂದು ಬೈ ಸೆಲ್ ಸಿಗ್ನಲನ್ನು ಕೊಡ್ತಾ ಇಲ್ಲ ಅಥವಾ ಟ್ರೇಡ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ನಿಮಗೆ
ಇಂಟ್ರೆಸ್ಟ್ ಇದ್ದರೆ ನೀವು ಕಲಿಬೋದು, ಟ್ರೇಡ್ ಮಾಡಿ ಡೈಲಿ ಅರ್ನ್ ಮಾಡ್ತಾ ಹೋಗ್ಬೋದು. ತುಂಬ ಆಪರ್ಚುನಿಟಿ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯೂಸ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಧನ್ಯವಾದ.